ಅಮ್ಮ ಹೇಳ್ಮಾ. ಹಲೋ, ಹಾ ಹೇಳ್ಮಾ. ಗುಡ್ ಮಾರ್ನಿಂಗ್. ಓಹೋ ಏನ್ಮಾ ಗುಡ್ ಮಾರ್ನಿಂಗ್ ಎಲ್ಲ ಹೇಳೋದ್ ಕಲ್ತ್ಬಿಟ್ಟಿದ್ಯಾ? ಯಾಕೆ ನಮ್ಗೇನ್ ಗುಡ್ ಮಾರ್ನಿಂಗ್ ಹೇಳ್ಕೊಟ್ಟಿಲ್ವಾ ನಮ್ಮ ಅಪ್ಪ? ಕನ್ನಡ ಮೀಡಿಯಂ ಹೋಗ್ತೈತೆ ಕಣೋ. ಅವ್ವ ಕಣ್ಣು ನಮ್ ಜೀವ ಕಣ್ಣು. ಆದ್ರೂ ಏನೋ ನೀನ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತಪ್ಪ. ಇದೇ ಖುಷಿಗ್ ಬಾ ಮತ್ತೆ. ಬತ್ತೀನಿ ಸದ್ಯಕ್ ಬಾ ಅಂದಲ್ಲ, ದುಡ್ಡು ಕೇಳಿಲ್ಲ ನಾವಮ್ಮ. ಇದೇ ಖುಷಿ ಒಂದ್ 500 ರೂಪಾಯಿ ಹಾಕು ಅಂತ ಹೇಳಿಲ್ವಲ್ಲ. ಅಲ್ಲ, ನಿನ್ ಬ್ಯಾಲೆನ್ಸ್ ಕೊಡ್ಬೇಕಪ್ಪ 1200 ರೂಪಾಯಿ. ಓಯ್ ಕಳ್ಸಿದ್ದೀನಿ 1200 ರೂಪಾಯಿನ. ಯಾಕಪ್ಪ ನನ್ ದುಡ್ಡು 600 ರೂಪಾಯಿ ಯಾಕೆ ಕಳಿಸ್ತಾರೆ? ನಿಂದ್ಯಾ ಅಮ್ಮ, ನಿಂದು 700 ರೂಪಾಯಿ ಕಳ್ಸಿದ್ದೀನಲ್ಲಮ್ಮ. ಯಾವಾಗ್ಲೂ ಸರಿಪ ನಾನು ಗೈಸ್ ಎಲ್ಲಾನು ಪೂರ್ತಿ ಕ್ಲಿಯರ್ ಮಾಡಿರ್ತೀನಿ. ನಾವ್ ಅಮ್ಮ ನೋಡಿದ್ರೆ ಹಿಂಗ ಆಡ್ತಾರೆ. ನಾವಮ್ಮ ಹೆಂಗಂದ್ರೆ ಈಗ ನಾನು ಫ್ಲಿಪ್ಕಾರ್ಟ್ ಅಲ್ಲಿ 500 ರೂಪಾಯಿ ಏನಾದ್ರು ಬುಕ್ ಮಾಡಿದ್ರೆ ಅಥವಾ 525 ರೂಪಾಯಿ ಏನಾದ್ರು ಬಿಲ್ ಆಗಿದ್ರೆ ನಮ್ಮಮ್ಮ ಏನ್ ಹೇಳ್ತಾರೆ ಅಂದ್ರೆ ಅಷ್ಟು ಪೇ ಮಾಡ್ಬಿಡ್ತಾರೆ. ನನ್ನ ಹತ್ರ ಹಾಕ್ಸ್ಕೊಳ್ಳೋದು ಎಷ್ಟಂದ್ರೆ 600 ರೂಪಾಯಿ ಕಳ್ಸು, 700 ರೂಪಾಯಿ ಕಳ್ಸು, ಈ ತರ ಇಸ್ಕೊಳ್ಳೋದು ನಮ್ಮಮ್ಮ. ಅದಕ್ಕೆ ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳೋರೆ. ಸದ್ಯಕ್ಕೆ 500 ರೂಪಾಯಿ ಕೊಡು ಅಂತ ಕೇಳಿಲ್ಲ. ಬೆಳಗ್ಗೆನೆ ಎದ್ದು ಅವ್ರ ಹುಡುಗಿ ಗುಡ್ ಮಾರ್ನಿಂಗ್ ಹೇಳಕ್ಕಿನ ಅಮ್ಮ ಏನಾದ್ರು ಫೋನ್ ಮಾಡ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ನಿಮ್ಗೂ ಹಾಗೆ ಅನ್ಸೋದಲ್ವಾ? ನನಗಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮಮ್ಮ ಹಿಂಗೆಲ್ಲ ಹೇಳಲ್ಲ, ಅಪ್ರೂಪ್ ಕೇಳ್ತಾರೆ. ಇವಾಗ ಸಡನ್ ಆಗಿ ನಾನು ಯಾವುದೋ ಲೋಕದಲ್ಲಿ ಇದ್ದಾಗ ಗುಡ್ ಮಾರ್ನಿಂಗ್ ಹೇಳಿದ ತಕ್ಷಣ ಆನಂದ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೈಸ್ ನಾನಿವಾಗ ಇರೋದು ಸಂಧ್ಯಾವ್ರ ಮನೇಲಿ. ಎಲ್ಲಿ ಲೈಟ್ ಹಾಕಿ ಬೆಳಗ್ಗೆ ತಿಂಡಿ ಮಾಡಕ್ ಬಂದಿದ್ದೀನಿ. ಗುಡ್ ಮಾರ್ನಿಂಗ್. ಜೋರಾಗಿ ಹೇಳ್ರಿ. ಗುಡ್ ಮಾರ್ನಿಂಗ್. ಏನ್ ಮಾಡಿದ್ದೀರಾ ತಿಂಡಿ? ಹಾ ಗೈಸ್ ಎಲ್ಲ ಮಾಡದೆ ಪವಿ ಅವರು. ಅನ್ನ ಸಾಂಬಾರ್ ಅಂತೆ, ಹಾಕೊಡಿ ಅನ್ನ ಸಾಂಬಾರ್ ತಿನ್ನೋಣ. ಅನ್ನ ಸಾಂಬಾರ್ ತಿಂತಾ ಇದ್ದೀನಿ. ಅದು ಪ್ರಾಪರ್ ಟೈಮಿಗೆ ತಿಂಡಿ ಮಾಡಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನೇ ಫಸ್ಟ್ ಊಟ ಮಾಡ್ತಾ ಇದ್ದೀನಿ. ಗೈಸ್ ತಿಂದಿದ್ದೆಲ್ಲ ಮುಗೀತು. ಅದೇನು ಗೊತ್ತಾ, ಪ್ರಾಪರ್ ಟೈಮ್ಗೆ ತಿನ್ಬೇಕು, ಇಲ್ಲ ಅಂದ್ರೆ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ಇವ್ರು ಯಾರು ಇವಾಗ ಇರೋದು ಸಂಧ್ಯಾವ್ರ ಮನೇಲಿ ವಿಡಿಯೋ ಮಾಡಕ್ಕಂತ ಬಂದಿದ್ವಿ. ವಿಡಿಯೋ ಎಲ್ಲ ಆಯ್ತು, ಚೆನ್ನಾಗಿ ಆಯ್ತು ವಿಡಿಯೋ ಎಲ್ಲ. ಅವರೆಲ್ಲ ಒಂದ್ ಸ್ವಲ್ಪ ಲೇಟಾಗಿ ತಿಂತಾರೆ, ನನಗೆ ಪ್ರಾಪರ್ ಟೈಮ್ಗೆ ತಿನ್ಬೇಕು, ಇಲ್ಲ ಅಂದ್ರೆ ಹೆಡ್ಡೇಕ್ ಬಂದ್ಬಿಡುತ್ತೆ. ತಲೆನೋವು ಬಂದ್ರೆ ಇಡೀ ದಿನ ಪೂರ್ತಿ ನಾನು ಹಾಳಾಗಿದ್ಬಿಡ್ತೀನಿ. ಆಮೇಲೆ ನಿಮ್ಗೋಸ್ಕರ ಬ್ಲಾಗ್ ಮಾಡೋದು ಯಾರು ಅಲ್ವಾ? ಅದಕ್ಕೋಸ್ಕರ ಈಗ ಹೋಗಿ ತಿಂಡಿ ಮಾಡ್ಕೊ ಬಂದೆ. ನಮ್ ಜೊತೆ ಇವಾಗ ನೋಡಿ ನಿತ್ಯಶ್ರೀ. ಹೇ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ನಿತ್ಯಶ್ರೀ ಯೂಟ್ಯೂಬ್ ಚಾನಲ್. ಕರೆಕ್ಟಾಗಿ ಹೇಳಿದ್ನಾ? ನಡೀತಿದೆ. ಹೇಳಿ, ಅದು ನಿಮ್ಮ ಸಿಗ್ನೇಚರ್ ಸ್ಟೈಲ್ ಸ್ಟಾರ್ಟಿಂಗ್. Guys, welcome back to my YouTube channel, ನಿತ್ಯಶ್ರೀ. ಹಾಗೆ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಅಲ್ಲಿ ಏನೇನು ನಡೀತಿರುತ್ತೆ ಅಂತ ನೋಡ್ತಾನೆ ಇರಿ. ನಮ್ದು ಗೊತ್ತಲ್ಲ, ಡೈಲಿ ಬ್ಲಾಗ್ಸ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಇವಾಗ ನಾವು ಸಂಧ್ಯಾವ್ರ ಮನೇಲಿ ಇದ್ದೀವಿ. ಸಂಧ್ಯಾವ್ರ ಮನೇಲಿ ಇವಾಗ ಈ ಒಂದು ದಿನ ಭಾನುವಾರ, ಇವತ್ತು ಭಾನುವಾರ. ಇವಾಗ ಒಂದ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು 1 ಗಂಟೆಗೆ ಹೊರಡ್ತೀನಿ. 1 ಗಂಟೆಗೆ ಹೊರಟು ಸೀದಾ ನಮ್ಮ ಮನೆಗೆ ಹೋಗಿ ವಾಪಸ್ ನಮ್ಮ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗೋಣ. ಗೈಸ್ ಇಲ್ಲಿ ತೇಜು ಬ್ರೋ ಒಂದು ತಮ್ನೇಲ್ ಎಡಿಟ್ ಮಾಡ್ತವ್ರೆ. ಆ ತಮ್ನೇಲ್ ಒಂಚೂರು ತೋರಿಸಿ ಬ್ರೋ. ತಮ್ನೇಲ್ ತೋರಿಸಿ ಬ್ರೋ. ತೇಜು ಬ್ರೋ ಒಂದ್ಸಲಿ ತೋರಿಸಿ ಬ್ರೋ, ಏನಾಗಲ್ಲ. ಈಗ ಅಪ್ಲೋಡ್ ಮಾಡ್ತಿರಂತೆ ತಮ್ನೇಲ್, ನನಗೆ ತೋರ್ಸಕ್ಕೆ ಬ್ರೋ. ಪರವಾಗಿಲ್ಲ ತೋರಿಸಿ ಬ್ರೋ, ಚೂರು ದೂರ ಹಾಕಿ. ಗೈಸ್ ಆ ತಮ್ನೇಲ್ ನೋಡಿ, ಅದನ್ನ ತೇಜುಂಗೆ ಒಂದ್ ಹುಡುಗಿ ಹುಡುಕ್ತೆ, ಅದು ಇವ್ರು ಹೇಳಿರೋದ? ನೀವು ಅಲ್ಲಲ್ಲಲ್ಲೇ ಬ್ರೋ, ಅಂತೂ ಇಂತೂ ಬಿದ್ರಲ್ಲ ಬ್ರೋ. ಸೂಪರ್ ಬ್ರೋ, ಕ್ರೇಜಿ. ಇವೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಹೌದಾ? ಗೊತ್ತಾಯ್ತು. ಹಂಗಾರೆ ಬಿದ್ಬಿಟ್ಟಿದ್ದೀರಾ? ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ? ಇರ್ತಿದ್ದ ಹುಡುಗ ಮಂಚದ ಕೆಳಗಡೆ ಕುಂತ್ಕೊಳಂಗ ಆಗ್ಬಿಟ್ಟು ಬೆಡ್ ಇಲ್ಲ ಐತೆ, ಇಲ್ಲಿ ಕುತ್ಕೊಂಡವ್ರೆ. ನಾನ್ ಬೆಡ್ ಮೇಲೆ ಇದ್ದೀನಪ್ಪ. ನೋಡಿ ಬೆಡ್ ಮೇಲೆ ಸಕ್ಕದ ಇದ್ದೀನಿ. ಗೈಸ್ ದಿಸ್ ಈಸ್ ಚಬ್ಬಿ ತೇಜಸ್, ದಿಸ್ ಈಸ್ ಸಂಧ್ಯಾ, ದಿಸ್ ಈಸ್ ಶರತ್ ಕನ್ನಡಿಗ. ನಮ್ ಚಿನ್ನಿ ನಮ್ ಬೇಬಿ. ಗೈಸ್ ಇವಾಗ ನಾನು ಈ ತಮ್ನೇಲ್ ಟೈಟಲ್ ತೋರಿಸಿದ್ದು ಜಸ್ಟ್ ಅವ್ರು ಏನೋ ಒಂದು ಮಾಡ್ತಾರಂತ. ಬಟ್ ಇವತ್ತಿನ ಕಂಟೆಂಟ್ ಏನ್ ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಶರತ್ ಲವ್ವರ್ ಯಾರು? ಗೈಸ್ ಒಂದ್ಸಲಿ ಇವ್ರು ಹಾಕಿದ್ರು, ಇವ್ರ ಬಗ್ಗೆ ಶರತ್ ಅವ್ರು ಹಾಕಿದ್ದು. ಇವಾಗ ನಾನು ಇವ್ರ ಬಗ್ಗೆ ಹಾಕ್ತೀನಿ ಗೈಸ್. ಗೈಸ್ ಇವತ್ತಿನ ವಿಷಯನ ಅದನ್ನ ನಾನು ಹೇಳ್ತೀನಿ ನಿಮ್ಗೆ, ಏನ್ ತೊಂದರೆ ಇಲ್ಲ. ನನಗೂ ಒಂಚೂರು ಕೆಲವೊಂದು ಡೌಟ್ಸ್ ಇದೆ. ಶರತ್ ಅವ್ರು ಸಿಂಗಲ್ ಇಲ್ಲ ಮಿಂಗಲ್ಲ? ಸಿಂಗಲ್ ಗೈಸ್. ಸಿಂಗಲ್ ನೀವು ಸುದೀಪ್ ಅವ್ರು ಸಿಂಗಲ್
ಸುದೀಪ್ ಅವ್ರು ಮಿಂಗಲ್ಲ. ನಾ ಕಟ್ ಮಾಡ್ಕೋತೀನಿ. ಓ ಶಟ್ ಮ್ಯಾನ್ ದಿ ಬಾಯ್ಸ್ ಇವ್ರದ್ ಬಿಡಿ ಗೈಸ್. ಗಂಡ ಇಕ್ಲದ ತೇಜು ಬ್ರೋ ತಮ್ನೇಲ್ ಮಾಡ್ತಿದ್ದವ್ರು ಎದ್ದು ಬಂದು ಹುಡುಕ್ತಾವ್ರೆ. Interest bro ಅದು. ಅದೇ ಬ್ರೋ ನನಗೆ ಎಷ್ಟು ಇಂಟ್ರೆಸ್ಟ್ ಐತೆ ಅಂದ್ರೆ ನೋಡೋ ಜನಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ಅದು ಕರೆಕ್ಟ್. ಫೋನ್ ಬಂತು ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದ್ ಯಾಕೆ ಕೊಡ್ಬೇಡು ಅಪ್ಪ ಅಪಯ ಅಪಯ ಅಪಯ. ಅದು ಅವ್ರಿನ್ನೂ ಏನ್ ಬ್ರೋ ಇಂತ ರೀಲ್ ನೋಡ್ತಾ ಇದ್ದೀರಾ? ನಂಗೆ ಹೇಳಿಲ್ಲ ಬ್ರೋ ಅವ್ರು ಸೀಕ್ರೆಟ್ ಆಗಿ ಹುಡುಗಿನ ಅದ್ ಹೆಂಗ್ ಇಂಟ್ರೆಸ್ಟ್ ಮಾಡೋದು ಅಂತ ಕಲಿತಾ ಇದ್ದಾರೆ. ಅಲ್ಲೇ ಸ್ಟೋರಿ ನೋಡೋ ಮುಖದಲ್ಲಿ ಏನೋ ಕಲೆ ಕಾಣಿಸ್ತಿದೆ ಬ್ರೋ. ಮುಖದಲ್ಲಿ ಸ್ಮೈಲ್ ಬರ್ತಿದೆ, ಚೆನ್ನಾಗ್ ಕಾಣ್ತಾ ಇದ್ದೀರಾ. ಆಮೇಲೆ ಯಾರ್ ಇದಕ್ಕೆಲ್ಲ ಕಾರಣ? ಆ ಬೆಡಗಿ ಹುಡುಗಿ ನೋಟಿಸ್ ಮಾಡಿದ್ರ ನಾವ್ ಇವ್ರನ್ನ ಫಸ್ಟ್ ಮೀಟ್ ಆದಾಗ ಹಿಂಗಿರ್ಲಿಲ್ಲ ಇವ್ರು. ತೇಜ ಇದು ನ್ಯಾಯನ ತೇಜ? ನಂದು ಷರತ್ತದು ಬರೀ ನಾನೇನಾದ್ರು ಹೇಳದ್ನ? ನಂದು ಷರತ್ತದು ಬರೀ ಫ್ರೆಂಡು ಅಷ್ಟೇ. ನಾನೇನಾದ್ರು ಮಾಡದ್ನ? ನನ್ ತಪ್ಪು ಏನಾಯ್ತು ಇದ್ರಲ್ಲಿ? ಇದು ನ್ಯಾಯನ ತೇಜ? ಬ್ರಾ ಸುದೀಪ್ ಅವರು ಒಂದ್ ಡೈಲಾಗ್ ಹೊಡೆದ್ರು, ಅದನ್ನ ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ಇವ್ರು ನಿಮ್ಗೆಲ್ಲ ಹಿಡ್ಕೊಂಡು ಶೋ ಕೊಡೋ ಅಗತ್ಯ ಇಲ್ಲ ಬ್ರೋ. ಏನ್ ಬ್ರೋ ಹಿಡ್ಕೊಂಡಿದೀನಿ? ಎಲ್ಲಿ ಬ್ರೋ ಹಿಡ್ಕೊಂಡಿದೀನಿ? 2 ಕೈ ಇಲ್ಲೇ ಆಯ್ತಲ್ಲ ಬ್ರೋ. ಬ್ರೋ ನಾನು ವಿಡಿಯೋ ಮಾಡಿದಕ್ಕೆ 2 ಕೈ ಇಲ್ಲ ಐತೆ ಬ್ರೋ. ವಿಡಿಯೋ ಮಾಡಕ್ ಬ್ರೋ ಪರವಾಗಿಲ್ಲ ಬ್ರೋ. ನಿಮ್ ಲೈಫ್ ಅಲ್ಲಿ ನೀವು ಮಿಂಗಲ್ ಆಗಿರೋ ಪರವಾಗಿಲ್ಲ ಬ್ರೋ. ಅದನ್ನ ತೋರ್ಸ್ಕೊಳಕ್ ಯಾಕೆ ಹೆಸಿಟೇಟ್ ಮಾಡ್ತಾ ಇರಾ? ನೀವ ಬ್ರೋ ಮಿಂಗಲ್ ಆಗಕತ್ತಾರ? ಗೈಸ್ ನಾವು 3 ಜನನು ಸಿಂಗಲ್ ಪ್ಲಸ್ ಮಿಂಗಲ್. ಎಲ್ಲಾರ ಹೇಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದ್ ಯಾಕೆ? ಗೈಸ್ ನಂಗೆ ಸಿಕ್ಕಾಪಟ್ಟೆ ಒಳ್ಳೆ ಫ್ಯಾಮಿಲಿ ಅದೇ. ಹೆಸರು ಹಾಳು ಮಾಡ್ಬೇಡಿ. ಹೆಸರು ಹಾಳು ಮಾಡಕ್ ಇರಿ ಬ್ರೋ ಸಿಕ್ಕ ಅಷ್ಟೊಂದು ಒಳ್ಳೆ ಅಪ್ಪ ಅಮ್ಮ ಅವ್ರೆ, ನಮ್ ಗ್ರ್ಯಾಂಡ್ ಅವ್ರೆ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ. ಇಂಥ ಫ್ಯಾಮಿಲಿ ಬಿಟ್ಬಿಟ್ಟು ಲವ್ ಗಿವ್ ಅಂತೆಲ್ಲ ಯಾಕೆ ಗೈಸ್? ಅಕಸ್ಮಾತ್ ಲವ್ ಗಿವ್ ಅಂತ ಮಾಡಿದ್ರೆ ಈ ಫ್ಯಾಮಿಲಿ ಕೊಟ್ಟೋರಲ್ಲ ಲವ್ ಎಕ್ಸ್ಟ್ರಾ ಏನ್ ಬೇಕು ಅಲ್ವಾ ಬ್ರೋ? ಸಾಕಲ್ಲ ಬ್ರೋ? ನಿಮ್ಗೆ ಲವ್ ಮಾಡ್ಕೊಂಡು ಮುದುಕ್ತಾರೆ ಗಾಯ್ಸ್, ನಿಜ ಅಲ್ಲ ಇದು. ನನ್ನ ಡೈಲಿ ವ್ಲಾಗ್ ನೋಡೋರ್ಗೆ ನಾನು ಏನು ಅಂತ ಅರ್ಥ ಆಗಿರ್. ಗೈಸ್ ನಂದೊಂದು ಪ್ರಶ್ನೆ ಏನ್ ಗೊತ್ತಾ? ಸೊ ಇವಾಗ ಅಕಸ್ಮಾತ್ ನಾವು 3 ಜನನು ಕೂಡ ಒಂದು ಹುಡುಗಿನ ಲವ್ ಮಾಡಿ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅಕಸ್ಮಾತ್ ಏನಾದ್ರು ಮದ್ವೆ ಆದ್ರೂ ಕೂಡ ಒಂದೇ ಹುಡುಗಿನ ಲವ್ ಮಾಡಿ ನೀವ್ ಹೆಂಗೆ ಹೇಳ್ತೀರಾ ಹಂಗೆ. ಒಂದೊಂದು ಹುಡುಗಿನ 3 ಜನನು ಒಂದೊಂದು ಹುಡುಗಿನ ಲವ್ ಮಾಡಿ ಮದ್ವೆ ಆಗಿರ್ತೀವಿ ಅಂತ ಅನ್ಕೊಳ್ಳಿ ಬ್ರೋ. ನಿಮ್ಮ ಫಸ್ಟ್ ಡೆಸ್ಟಿನಿ ಅಂದ್ರೆ ನಿಮ್ ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಬ್ರೋ? ಫಸ್ಟ್ ನನ್ ಮದ್ವೆ ಆಗ್ಬೇಕು ಬ್ರೋ. ಅಯ್ಯೋ ದೇವರೇ ನೀನು ಇದ್ದರೆ ಡೈರೆಕ್ಟ್ ಪಾಯಿಂಟ್ ಬರ್ಬೇಕು. ಅದೇ ಬ್ರೋ ನಿಮ್ ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಆಸೆ ಇದೆ. ಡೆಸ್ಟಿನೇಷನ್ ಒಂದ್ ಕನ್ಸು ಬ್ರೋ. ಕರ್ಕೊಂಡು ಹೋದ್ರೆ ಎಂತ ಜಾಗ ಕರ್ಕೊಂಡು ಎಲ್ಲಿ ಬ್ರೋ? ಹೋಗ್ಬೇಕು ಎಲ್ಲಿ ಬ್ರೋ? ಆದ್ರೆ ಅದಕ್ಕೂ ಮುಂಚೆ ಮದ್ವೆ ಆಗ್ಬೇಕಂತ ಕನ್ಸಿದೆ ಬ್ರೋ. ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹೇಳಿ ಬೇಗ ಪ್ಲೇಸಸ್ ಹೇಳಿ ದೇಶನ ಕಟ್ಟಕ್ ಸುದ್ದಿಲ್ಲ ಬ್ರೋ. ಅವ್ರ ಹತ್ರಕ್ಕೆ ಹೋಗೋದಿಲ್ಲ. ಸರಿ ಬ್ರೋ ನಿಮ್ಗೆ ನಾನು ಹೇಳ್ತೀನಿ ಬ್ರೋ, ನೀವ್ ಹೇಳಿ ಬ್ರೋ. ನಿಮ್ಮ ಫಸ್ಟ್ ನೀವು ಇವಾಗ ಅಕಸ್ಮಾತ್ ನಿಮ್ ಹುಡುಗಿನ ಅಥವಾ ನಿಮ್ ಮದ್ವೆ ಆದ್ಮೇಲೆ ನಿಮ್ ಹುಡುಗಿನ ಫಸ್ಟ್ ಎಲ್ಲಿ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ಬೇಕು? ವಿಯೆಟ್ನಾಂ, ಥೈಲ್ಯಾಂಡ್, ಬಾಲಿ? ಸ್ವಿಟ್ಜರ್ಲ್ಯಾಂಡ್ ಗೈಸ್. ಸ್ವಿಟ್ಜರ್ಲ್ಯಾಂಡ್ ಬುಲ್ಬುಲ್ ತರ ಒಂದು ಫಿಲಂ ಮಾಡ್ಕೋಬತ್ತೀವಿ. ಗೈಸ್ ಇವಾಗ ಅವರು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿದ್ದಾರೆ. ಅವರು ಅವ್ರ ಹುಡುಗಿ ಸ್ವಿಟ್ಜರ್ಲ್ಯಾಂಡ್ ಹೋಗಕ್ಕೆ ತುಂಬಾ ಇಷ್ಟಪಡ್ತಾರೆ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅದು ಅವ್ರಿಗೆ ಗೊತ್ತು. ನಿಮ್ದು ಹೇಳಿ ಬ್ರೋ. ಇವಾಗ ಬ್ರೋ ಹೇಳಿ ಬ್ರೋ ಬೇಗ ಪಟ್ಟಂತ ಕಮನ್ ನಿಮ್ಮ ಡೆಸ್ಟಿನಿ ಹೇಳಿ ಬೇಗ ಪಟ್ಟಂತ ಪ್ಲೇಸ್ ಡ್ರ್ಯಾಗ್ ಮಾಡೋಣ ಅಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಬ್ರೋ ನಾನು ಒಂದೇ ವರ್ಷ ಬ್ರೋ. ಬ್ರೋ ಏನಿಲ್ಲ, ನಿಮ್ ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಮದ್ವೆ ಆದ್ಮೇಲೆ ಟೈಮ್ ಬರುತ್ತಲ್ಲ ಬ್ರೋ, ಆಗ ಯಾವ ಟೈಮು ಸುತ್ತಾಡ್ಬೇಕು ಅಂತ ಅನ್ಸುತ್ತಲ್ಲ. ಮೆನ್ಷನ್ ಮಾಡಿ ಅದ್ರ ಫಿಕ್ಸ್ ಪ್ಲೇಸ್ ಇಲ್ಲ ಬ್ರೋ. ಸುತ್ತಾಡ್ಬೇಕಷ್ಟೇ, ದೇಶದಲ್ಲಿ ಸುತ್ತಾಡ್ಬೇಕು. ಸರಿ ಓಕೆ ಅಷ್ಟೇ ಗೈಸ್. ಗೊತ್ತಲ್ಲ ಒಬ್ರು ಲಾಯರು, ಈ ಕಡೆ ಸೀನಿಯರ್ ಲಾಯರು, ಈ ಕಡೆ ಜೂನಿಯರ್ ಲಾಯರು. ತಲೆಗೆ ಹೇಳಿದ್ರು ಬಿಡಿ ಬ್ರೋ. ಹೇಳಿದ್ರು ಸ್ವಿಟ್ಜರ್ಲ್ಯಾಂಡ್. ನಾನು ನಮ್ಮ ಮನೇಲಿ ಹೇಳ್ತೀನಿ ಗೈಸ್. ಸರಿ ಇಲ್ಲ ಬ್ರೋ, ಇದು ಮೋಸ. ಇದು ಸುಮ್ನೆ ಇದೆಯಲ್ಲ ಬ್ರೋ, ದೊಡ್ಡ ಮೋಸ ಮಾಡಿ ನಮ್ಗೆ ಮೋಸ ಮಾಡ್ತಾರೆ. ಆಯ್ತಾಯ್ತು ಗೈಸ್, ನಾನೇನಾದ್ರು ನಮ್ಮ ಹುಡುಗಿನ ಮದ್ವೆ ಆಗಿ ನಮ್ಮ ಮದ್ವೆ ಆದ್ಮೇಲೆ ನಾನ್ ಕರ್ಕೊಂಡು ಹೋಗ್ಬೇಕಾದ್ರೆ ಜಾಗ ಬಂದ್ಬಿಟ್ಟು ಮಾಲ್ಡೀವ್ಸ್. ನಿಮ್ಗೆ ಗೊತ್ತಿಲ್ಲ ಮಾಲ್ಡೀವ್ಸ್ ಸಕ್ಕತ್ತಾಗಿತ್ತು ಬ್ರೋ. ಅದೇ ಅಲ್ಲ ಬ್ರೋ ಮಾಲ್ಡೀವ್ಸ್ ಬ್ರೋ. ಅದೇ ಅಲ್ಲ ಬ್ರೋ.
ಪ್ರೈವೇಟ್ ವಿಲ್ಲಾ ಮಾಲ್ಡೀವ್ಸ್ ಬ್ರೋ. ಸರಿ ಬ್ರೋ ಸರಿ ಏನೇನೋ ಹೇಳ್ತಾರೆ. ಸಾಕು ಅಷ್ಟೇ. ಥ್ಯಾಂಕ್ ಯು ಬ್ರೋ ನಿಮ್ಮ ಹುಡುಗಿ ಬಗ್ಗೆ ಹೇಳಿದ್ಕೆ. ಥ್ಯಾಂಕ್ ಯು ಬ್ರೋ ನಿಮ್ಮ ಹುಡುಗಿ ಬಗ್ಗೆ ಹೇಳಿದ್ಕೆ. ನಮ್ಮ ಹುಡುಗಿ ಬಗ್ಗೆ ಹೇಳಿದ್ಕೆ. ನಾನು ಡವ್ ಇದ್ರೆ ಅಂತ ಡವ್ ಮಾಡ್ತೀನಿ, ಇವ್ರು ಡವ್ ಇಲ್ಲ ಅಂತ ಡವ್ ಮಾಡ್ತಾರೆ. ನಂಗೆ ಡವ್ ಸುದೀಪ್ ಡವ್. ಸುದೀಪ್ ಸ್ಪೀಕ್ಸ್ ಇಸ್ ಮೈ ನನ್ನ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ. ನಾನು ನನ್ನ ಹೇಳ್ತಿರೋ ಮಾಲ್ಡೀವ್ಸ್, ಸ್ವಿಟ್ಜರ್ಲ್ಯಾಂಡ್. ಗೈಸ್ ಟೈಮ್ ಬಂದ್ಬಿಟ್ಟು 12:15. ಅಂದ್ರೆ ಅಲ್ಲೊಂದು ಅಲ್ಲಿ 10 ನಿಮಿಷ ಫಾಸ್ಟ್ ಅಂದ್ರೆ 12:20. ಇವರೆಲ್ಲರೂ ಇವಾಗ ತಿಂಡಿ ಮಾಡ್ತಾರೆ ನೋಡಿ, ಅನ್ನ ಸಾಂಬಾರು. ಇವರು ಕೂಡ ತಿಂಡಿ ಮಾಡ್ತಾರೆ. ಒಂದು ಸೆನ್ಸ್ ಇಲ್ಲ ಯಾವಾಗ ತಿಂಡಿ ಮಾಡ್ಬೇಕಂತ. ಕರೆಕ್ಟ್. ಆಮೇಲೆ ಪವಿ ಅವರು ಏನು ಲೆಮನ್ ಜ್ಯೂಸ್ ತಂದು ಕೊಡ್ತಾರೆ. ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡಿದ್ರೆ ಏನು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಬ್ರೋ. ಗೈಸ್ ಫೈನಲಿ ನಾನು ಇವಾಗ ಎಲ್ರೂ ಕೂಡ ಬೀಲ್ ಕೊಡೋ ಸಮಯ. ಯಾಕಂದ್ರೆ ನಿತ್ಯ ಅವರು ಕೂಡ ಹೋಗ್ತಾರೆ. ಯಾ ನೋಡಿ ಇಲ್ಲಿ ಸೆಂಟಿಮೆಂಟ್, ಎಮೋಷನಲ್. ಎಲ್ಲರೂ ಕೂಡ ಹೊರಡ್ತಿದೀವಿ. ಎಲ್ರಿಗೂ ಕೂಡ ಬಾಯ್ ಹೇಳ್ತಾ ಇದೀವಿ. ಬಾಯ್ ಹೇಳ್ತಾ ಇದೀವಿ. ಸಂಜಯ್ ಥ್ಯಾಂಕ್ ಯು, ಬಾಯ್. ಶರತ್ ಬ್ರೋ ಮಿಸ್ ಯು ಬ್ರೋ, ಬಾಯ್. ಥ್ಯಾಂಕ್ ಯು ಬ್ರೋ, ಲವ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ನಿಮ್ಮಿಬ್ರಿಗೆ ಹೇಳ್ದಂಗೆ ನಿತ್ಯವ್ರಿಗೆ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ನಿತ್ಯವ್ರೆ. ಥ್ಯಾಂಕ್ ಯು ಅಷ್ಟೇ. ಪವಿ ಬಾಯ್. ಫೈನಲಿ ನಾನು ಮನೆಗೆ ಹೊರಟಿದ್ದೀನಿ. ಇವಾಗ ಶರತ್ ಅವ್ರನ್ನ ಶರತ್ ಅವ್ರನ್ನ ಮೆಟ್ರೋ ಹತ್ರ ಬಿಡಬೇಕು. ಬೆನಿಗನಹಳ್ಳಿ ಮೆಟ್ರೋ ಹತ್ರ ಬಿಟ್ಟು ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ನಾನು ವಾಪಸ್ಸು ಮನೆಗೆ ಹೋಗ್ಬೇಕು. ನನ್ನ ಹಟ್ಟಿಗೆ ಬಂತು, ಇಲ್ಲಿಗೆ ಬಂದು ಒಂದು 2 ದಿವಸ ಆಯ್ತು ಗೈಸ್. 2 ದಿವಸದಿಂದ ಯಾವುದೇ ಹಟ್ಟಿಲಿ ಹೋಗಿ ವ್ಲಾಗು ಮಾಡಿಲ್ಲ. ಇವಾಗ ಹೋಗ್ಬಿಟ್ಟು ಹಟ್ಟಿಗೆ ಹೋಗಿ ನಮ್ಮ ಫ್ಯಾಮಿಲಿ ವ್ಲಾಗ್ ಮಾಡಕ್ಕೆ ಶುರು ಮಾಡ್ತೀನಿ ಅಷ್ಟೇ. ಅವ್ರ ಮನೆಗೆ ಹೋಗಿ ಫ್ಯಾಮಿಲಿ ವ್ಲಾಗ್ ಮಾಡ್ತಾರೆ, ನಾನು ನಮ್ಮ ಮನೆಗೆ ಹೋಗಿ ಫ್ಯಾಮಿಲಿ ವ್ಲಾಗ್ ಮಾಡ್ತೀನಿ. ಇವ್ರು ಕಾಲೇಜ್ಗೆ ಹೋಗ್ಬಿಟ್ಟು ಫ್ಯಾಮಿಲಿ ವ್ಲಾಗ್ ಮಾಡ್ತಾರೆ. ಬ್ರೋ ಕಾಲೇಜಲ್ಲಿರೋ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ತರನೇ. ಓಹೋ ನೀವು ಆಲಂಗದಲ್ಲಿ ಹೇಳಿದ್ರೆ ಓಕೆ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ ಬ್ರೋ. ಇರಿ ಬ್ರೋ ಒಟ್ಟಿಗೆ ಬ್ರೋ. ಅಷ್ಟೇ ವಿಷಯ. ಪೀಸು. ಮತ್ತೆ ಸಿಗೋಣ. ಬ್ರೋ ಮಚ್ ಲವ್. ಸಿಗುವ ಮತ್ತೆ. ಬಾಯ್. ಇನ್ನೂ ಒಂದ್ಸಲಿ ಬಾಯ್. ಮತ್ತೊಂದ್ಸಲಿ ಸಿಗೋಣ. ಸಿಗ್ತಾ ಇರೋಣ. ನಿಮ್ಮ ಸಂಬಂಧ ಹೀಗೆ ಇರಲಿ, ಬಾಂಧವ್ಯ ಹಾಗೆ ಇರಲಿ. ಬಾಯ್ ಬ್ರೋ, ಹುಷಾರು. ಇನ್ನೂ ಹೆಚ್ಚು ಚೆನ್ನಾಗಿ ಗ್ರೋತ್ ಆಗಿ ಎತ್ತರಾಗಿ ಬೆಳೀರಿ ಬ್ರೋ. ಆರಾಮಾಗಿ ಚೆನ್ನಾಗಿ ಬೆಳೀರಿ. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೊತೆಗೆ ಬೆಳೆಯೋಣ. ಯಾವಾಗಲೂ ಇದೇ ಥರ ಇರಲಿ ಗೈಸ್. ಇಬ್ರು ಬೆಳೆಸಿ, ಎಲ್ಲರೂ ಬೆಳೆಸಿ. ಬಾಯ್. ಹುಷಾರು ಬ್ರೋ. ಗೈಸ್ ಫೈನಲಿ ನಾವು ನಮ್ಮ ಅರಮನೆಗೆ ವಾಪಸ್ ಬಂದಿದ್ದೀವಿ. ಗೈಸ್ ಒಂದು ಮಾತು ಅನಿಸ್ತಿದೆ ಗೈಸ್. ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು, ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಷ್ಟೇ. ಇವಾಗ ಕಂಟೆಂಟ್ ಕೊಡ್ತಾ ಇರ್ತೀನಿ ಗೈಸ್. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಕೆಲಸ. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು. ನಿಮಗೆ ನಾನು ಎಂಟರ್ಟೈನ್ಮೆಂಟ್ ಆಗಿ ನಿಮಗೆ ಖುಷಿ ಪಡಿಸ್ಬೇಕು. ಇನ್ಮೇಲಿಂದ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಫಿಕ್ಸ್ ಆಗಿದ್ದೀನಿ. ಈಗ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಅಯ್ಯೋ ಯಾಕೆ ಹಿಂಗೆ ಹೇಳ್ತಾರೆ? ಸಾಕಾಗಿದ್ದೀರಾ? ಛೀ ಗಬ್ಬಿ. ಹೌ ಡೇರ್ ಯು ಅಂದ್ರೆ ಎಷ್ಟಿರ್ಬೇಕು ನಿನ್ಗೆ ಅಂತ. ಸುದಿ ಅಷ್ಟೈತೆ. ಇವಳದೊಂದು ಸ್ಟೋರಿ ನನಗೆ ಹೇಳಲೇಬೇಕು ಸುದೀಪ್. ಏನ್ ಸ್ಟೋರಿ ಮಾ? ಏನು ಇವಳು ಆ ಕಡೆಯಿಂದ ಬಂದ್ಲು, ಐಸ್ ಕ್ರೀಮ್ ತರಕ್ ಹೋದ್ಲು, ಮಾತಾಡಿಸ್ಲಿಲ್ಲ. ನಾನು ಇದೇ ಪ್ಲೇಸ್ ಅಲ್ಲಿ ಕೂತಿದ್ದೀನಿ ಆಯ್ತಾ. 5 ಐಸ್ ಕ್ರೀಮ್ ಹಿಡ್ಕ ಬಂದ್ಲು, ಮೆಲ್ಲಿಗೆ 3 ಸ್ಟೆಪ್ ಹತ್ತು ಹೋದ್ಲು. ಸುದಿ ನನ್ನ ನೋಡಿಲ್ಲ, ಮಾತಾಡ್ಸಿಲ್ಲ ಆಯ್ತಾ. ನಾನು ನೋಡ್ದೆ, ಅವಾಗ ಮೆಲ್ಲಿಗಳು ನನ್ನ ಹತ್ರ ಬಂದು ಮುದಂಟಿ ನಿನಗೂ ಐಸ್ ಕ್ರೀಮ್ ತಂದವನಿ ಅಂತಾಳೆ. ಅಯ್ಯೋ ದೇವ್ರೆ, ಈ ತರ ಯಪ್ಪ ಅಮ್ಮ ಇನ್ಮೇಲೆ ಏನು ಕೊಡ್ಸಲ್ಲ ಕಣಮ್ಮ. ಎಂತ ಕೆಲಸ ಮಾಡೋಡೆ. ಪ್ರಾಮಿಸ್ ಸ್ವಾಮಿ ಅಂಕಲ್ ನಿನಗೂ ಅಂತ ಕೊಡ್ತಾಳೆ. ಗೈಸ್ ಈ ಐಸ್ ಕ್ರೀಮ್ ಇಂದ ನಮ್ಮ ಅಮ್ಮಗ ಅವಮಾನ ಮಾಡಿದಾಳೆ. ಹೌದು, ಚೊಡ್ತೈತೆ ಇಲ್ಲಿ. ಗೈಸ್ ಈ ಐಸ್ ಕ್ರೀಮ್ ನೆಸಿಬೇಕು ಅನ್ಕೊಂಡಿದೀನಿ. ಮುಗಿಸಿದಿ ಆಮೇಲೆ ಸ್ವಾಮಿ ಅಂಕಲ್ ನಿನಗೊಂದು, ಮಧು ಆಂಟಿಗೊಂದು ಅಂತ ಕೊಡ್ತಾಳೆ. ಇದು ನ್ಯಾಯನಾ? ಎಂತ ಕಳ್ ಕೆಲಸ ಮಾಡಿದಾರಲ್ಲ. ಇವಳು ಮೊದ್ಲೇ ಕೊಟ್ಟಿದ್ರೆ ಈ ತರ ಮಾಡ್ತೀಯಾ? ಗೈಸ್ ಮನೆಗ್ ಬಂದು ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಬಿಸಿಲು ಇದೆಯಲ್ವಾ, ಸೊ ಹೆವಿ ಸ್ವೆಟ್ ಅಲ್ಲಿ ಇದ್ದೀನಿ. ಅದಕ್ಕೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ನಮ್ ಚೋಟ ಮರಿ ಏನೋ ಹೇಳ್ತಾ ಇದ್ದೀರಿ. ಐ ಬರಲಿ ಮರಿ ಇಳ್ಸು. ಈಗ ಅದೇನಿದೆ ಹೇಳಿದ್ದು? ಹೊಟ್ಟೆ ಕಂಬಾರಿ ಕಟ್ಟೆ. ಕನ್ನಂಬಾಡಿ ಕಟ್ಟೆ ಅಂತೆ. ಇರು, ಈಗ ನೀನ್ ಏನ್ ಹೇಳುದೋ ಅದನ್ನ ನಮ್ಮ ಅಮ್ಮನ ಮುಂದೆ ಹೇಳುವಂತ ಬಳಿ. ಫಸ್ಟ್ ನೀನ್ ಏನ್ ಹೇಳ್ದೋ ಅದನ್ನ ಹೇಳ್ಬೇಕು, ಆಮೇಲೆ ಅಪ್ಪ. ಹಾ ಅಲ್ಲೋಗ ಕಟ್ಟೆನೇನೆ.
ಹಂಗೆ ಹೇಳ್ಬೇಡ, ಹೊಟ್ಟೆ ಅಂಬಾನಿ ಮಗನ ಹೊಟ್ಟೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫ್ರೆಶ್ ಅಪ್ ಆಗಿ ಬಂದೆ, ಕೂದಲು ಸೆಟ್ ಮಾಡಿಲ್ಲ. ಇವಾಗ ಹೊಟ್ಟೆ ಸಿದೈತೆ. ನಮ್ಮ ಮನೇಲಿ ಏನೋ ಊಟನೇ ಮಾಡಿದ್ವಂತೆ. ಅಂದ್ರೆ ಊಟ ಮಧ್ಯಾಹ್ನ ಊಟ ಮೇ ಬಿ ಇಲ್ಲ, ಅವ್ರು ತಿಂದು ಖಾಲಿ ಮಾಡಿರ್ಬೇಕು, ಇಲ್ಲಾಂದ್ರೆ ಮಾಡಿಲ್ಲ ಅನ್ಕೋತೀನಿ. ಅದಕ್ಕೆ ಅಮ್ಮ ಕಾಫಿ ಮತ್ತೆ ಬ್ರೆಡ್ ನ ಮಾಡ್ಕೊಡ್ತಾರಂತೆ, ಅದನ್ನೇ ಕುಡಿದು ಇವಾಗ ಹೊಟ್ಟೆ ತುಂಬಿಸ್ಕೋಬೇಕು. ನೈಟ್ ಒಂದ್ ಒಳ್ಳೆ ಚಿಕನ್ ಪಾರ್ಟಿ ಅಂತೆ. ಚಿಕನ್ ಪಾರ್ಟಿ ನೆನ್ಸ್ಕೊಂಡ್ರೆ ಬಾಯಿ ನೀರು ಬರ್ತೈತೆ. ನೆನ್ನೆ ತಿಂದಿದ್ದೀನಿ, ಆದ್ರೂ ಇವತ್ತು ಮತ್ತೆ ಇನ್ನೊಂದ್ಸಲಿ ತಿನ್ಬೇಕು ಅನ್ಸ್ತೈತೆ. ಹಂಗೆ ಚಿಕನ್ ಕಂಡ್ರೆ ಒಂಥರ ಚಿಕನ್ ಲವರ್ ಇದ್ದಂಗೆ ನಾನು. ಮನೇಲಿ ಊಟ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಅಮ್ಮ ನನಗೆ ಕಾಫಿ ಮಾಡ್ಕೊಟ್ಟವ್ರೆ. ಒಂದ್ ಸ್ವಲ್ಪ ಕಾಫಿ ಕುಡಿದು ದೆನ್ ಆಸ್ ಇಟ್ ಈಸ್ ನಮ್ಮ ಒಂದು ಎಡಿಟಿಂಗ್ ಸ್ಟಾರ್ಟ್ ಆಗುತ್ತೆ. ದೆನ್ ಏನಂದ್ರೆ ಇನ್ನೊಂದು ಅನ್ಕೊಂಡಿದ್ದೀನಿ, ಈಗ ಒಂದು ಕಾಮಿಡಿಯಲ್ಲಿ ಮಾಡಬೇಕಿದೆ, ಅದು ಚೆನ್ನಾಗಿದೆ. ಈಗ ಇನ್ಮೇಲಿಂದ ನನಗೆ ಹೊಸ ಥಾಟ್ಸ್ ಯಾವ್ದಾವ್ದು ಕಾಮಿಡಿಯಲ್ಲಿ ಬರುತ್ತೋ ಅದನ್ನೆಲ್ಲ ಮಾಡಬೇಕು ಅನ್ಕೊಂಡಿದ್ದೀನಿ. ಇನ್ಮೇಲಿಂದ ಒಳ್ಳೆ ಕಂಟೆಂಟ್ ಮಾಡ್ತೀನಿ. ಬೆಳಿಬೇಕು ಗೈಸ್, ಬೆಳಿಬೇಕು, ಚೆನ್ನಾಗಿ ಹೆಸರು ಮಾಡಬೇಕು. ದುಡ್ಡು ಇಸ್ ಸೆಕೆಂಡರಿ, ಹೆಸರು ಇಸ್ ಮೈನ್. ನಾನು 10th ಇಂದನೂ ಒಂದೇ ಪಾಲಿಸಿ ನಂದು. ನಮ್ಮ ಅಮ್ಮನ ಕೇಳಿ, ನಮ್ಮ ಅಪ್ಪನ ಕೇಳಿ, 10th ಇಂದನೂ ಒಂದೇ ಪಾಲಿಸಿ. ಯಾವಾಗಲೂ ಹೇಳ್ತಿದ್ದೆ ನಮ್ಮ ಡ್ಯಾಡಿಗೆ ಅಥವಾ ನಮ್ಮ ಮಮ್ಮಿಗೆ, ಫಸ್ಟ್ ನಾನು ಹೆಸರು ಮಾಡಬೇಕು, ತುಂಬ ಹೆಸರು ಮಾಡ್ಬೇಕಂತ 10th ಇಂದ ಹೇಳ್ಕೊಂಬರ್ತಿದ್ದೆ. ನಮ್ಮ ಅಪ್ಪನ ಒಂದೇ ಪ್ರಶ್ನೆ, ಹೆಸರು ಮಾಡಿದ್ರೆ ಏನು ಪ್ರಯೋಜನ, ಏನು ಅದಕ್ಕೂ ಏನಿಲ್ಲ, ಹೋಗಿ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ರು. ಬಟ್ ಐ ಸ್ಟಿಕ್ ಆನ್ ಟು ಮೈ ವರ್ಡ್ಸ್. ಆ ವರ್ಡ್ಸ್ ನಾನು ನಿಂತ್ಕೊಂಡೆ. ಹೆಸರು ಮಾಡ್ಬೇಕಂತ. ಹೆಸರು ಇತ್ತು ಅಂದರೆ ನಿಮಗೆ ಏನಿಲ್ಲ ಅಂದ್ರೂ ಎಲ್ಲ ಬರುತ್ತೆ. ಅಷ್ಟೇ, ಹೆಸರು ಮಾಡಿ ಚೆನ್ನಾಗಿ ಬೆಳಿಬೇಕು, ಖುಷಿ ಪಡಿಸ್ಬೇಕು, ಎಲ್ಲರನ್ನು ಖುಷಿ ಪಡಿಸ್ಬೇಕು, ನಾವು ಖುಷಿಯಾಗಿರ್ಬೇಕು, ನಮ್ಮ ಜೊತೆಲಿ ಇರೋನು ಕೂಡ ಖುಷಿ ಪಡಿಸ್ಬೇಕು. ಇನ್ಮೇಲಿಂದ ಒಳ್ಳೆ ಕಂಟೆಂಟ್ ನಿಮಗೆ ಬರುತ್ತೆ, ನೋಡ್ತಾರೆ, ಖುಷಿ ಪಡ್ತಾರೆ ಅಷ್ಟೇ. ಇವಾಗ ಕಾಫಿ ಕುಡಿಯೋಣ. ಕಾಫಿ ಕುಡಿದು ದೆನ್ ಒಂದು ರೀಲ್ ಇದೆ, ಮುಗಿಸ್ಬಿಡೋಣ. ಮನೆಗೆ 2 ಶೂ ತರಿಸಿದ್ದೆ. ಮನೆಗಲ್ಲ ಗೈಸ್, ಸಾರಿ, ನನಗೆ 2 ಶೂ ತರಿಸಿದ್ದೆ. ನಾನು ಸಂಧ್ಯವ್ರ ಮನೇಲಿ ಇದ್ನಲ್ಲ, ಸೊ ಅವಾಗ ಡೆಲಿವರಿ ಆಗೈತೆ. ಇವಾಗ ಶೂ ಯಾವ ಥರ ಇದೆ ಅಂತ ನೋಡಬೇಕು. 1-2 ಇದೆ, ಇನ್ನೊಂದು ಈ ಕಡೆ ಇದೆ. ಅಮ್ಮ ಓಪನ್ ಮಾಡಿ ನೋಡುವ. ಅದೇನು ಗೊತ್ತಾ, ಶೂ ಮೇಲೆ ಒಂಚೂರು ಕ್ರೇಜು, ಬಟ್ಟೆ ಮೇಲೆ ಒಂಚೂರು ಕ್ರೇಜು. ಯಾಕಂದರೆ ಆಸ್ ಇಟ್ ಈಸ್ ಎನಿ ಟೈಮ್ ಹೇಳ್ತಿರ್ತೀನಿ ನಾನು. ಫಸ್ಟು ಒಬ್ಬರು ರ್ಯಾಂಡಮ್ ಪರ್ಸನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟ್ ಅವ್ರು ಹೋಗಿದ ತಕ್ಷಣ ನಮ್ಮನ್ನು ನೋಡೋದೇ ಒಂದು ಬಟ್ಟೆಯಿಂದ. ಬಟ್ಟೆ ಹೆಂಗಾಗಿದ್ದಾರೆ, ಚೆನ್ನಾಗಿ ಕಾಣಿಸ್ತವ್ರ, ಏನು ಎತ್ತ ಅಂತ ಹಿಂಗೆ ಹೇಳ್ತಿರ್ತಾರಲ್ಲ, ನನಗೆ ಅದೊಂದು ತಲೆಗೆ ಯಾವಾಗಲೂ ಕುತ್ಕೊಂಡ್ಬಿಟ್ಟಿದೆ. ನನ್ನಂತಲ್ಲ, ನನ್ನಿಂದ ನೀವು ಫಾಲೋ ಮಾಡಬೇಕು. ಬಿಕಾಸ್ ಅದನ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು. ಒಬ್ಬರ ಹತ್ರಕ್ಕೆ ಹೋಗ್ತಾ ಇದೀವಿ ಅಂದರೆ ಫಸ್ಟ್ ನೋಡೋದು ಅವರು ಮುಖ ಜೊತೆಗೆ ಫುಲ್ಲು ಬಟ್ಟೆ. ಅದಕ್ಕೋಸ್ಕರ ಒಂಚೂರು ಬಟ್ಟೆ ಮತ್ತು ಶೂ ಮೇಲೆ ಒಂಚೂರು ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ. ಅದಕ್ಕೆ ನಮ್ಮ ಅಮ್ಮ ಯಾವಾಗಲೂ ಬೈತಿರ್ತಾರೆ. ಒಂದು ಸ್ವಲ್ಪ ಜಾಸ್ತಿ ಹೊಟ್ಟೆಗೆ ಹಾಕೋದು ಒಂದೇ, ಬಟ್ಟೆಗೆ ಹಾಕೋದು ಒಂದೇ ಅಲ್ವಾ? ಅದು ರಾಂಗ್. ಏನೇ ಇದ್ರು ನೋಡೋಕ್ಕೆ ಚೆನ್ನಾಗಿರ್ಬೇಕು. ನಾವು ನೋಡೋಕೆ ಚೆನ್ನಾಗಿಲ್ಲ ಅಂದ್ರೆ ಒಂದು ಬಟ್ಟೆ ಹಾಕಿದ್ವಿ, ಚೆನ್ನಾಗಿ ಹಾಕಿದ್ವಿ, ಬ್ರ್ಯಾಂಡೆಡ್ ಹಾಕಿದೀವಿ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ. ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ರೆಸ್ಪೆಕ್ಟ್ ಮ್ಯಾಟರ್ಸ್. ಇದೇ ಶೂ ತಂದಿರೋದು, ಚೆನ್ನಾಗಿ ಕಾಣಿಸ್ತಿದ್ದೆ, ಹಾಕೋತೀನಿ ಒಂದ್ಸಲಿ. ಹೇಗಿದೆ? ಇದೊಂದು ಶೂ ತರಿಸಿದ್ದೆ, ಜೊತೆಗೆ ಇದೊಂದು ಶೂ ತರಿಸಿದ್ದೆ. ಅಲ್ಲಲ್ಲಲ್ಲಲ್ಲೇ ಗೈಸ್, ನನಗೆ ಇಷ್ಟ ಆಯಿತು ಮಾರೆ. ಇರ್ಲಿ ಬಿಡು, ಮೈ ಏನು ತೊಂದರೆ ಇಲ್ಲ. ಹೊಸದ್ ಹಳೆ ಏನು ಆಗಲ್ಲ. ನಾನು ನಮ್ಮ ಅಪ್ಪ ಒಂದೇ. ಯಾಕಮ್ಮ ಹಿಂಗ್ ಯೋಚನೆ ಮಾಡ್ತೀಯಾ? ಎಲ್ಲ ಒಂದೇನೆ. ಹೊಸ ಶೂ ಇದೊಂಚೂರು ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತೆ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಕೇಳ್ಬೇಕು. ನಮ್ಮ ಓಕೆ ಅಂದ್ರೆ ಇದನ್ನ ಇಟ್ಕೋತೀನಿ ಅಷ್ಟೇ. ಎಲ್ಲ ಚೆನ್ನಾಗೈತೆ, ಯಾಕೋ ಏನು ಇದೇನ್ ಮಾಡ್ಬೇಡ. ನೀನ್ ಓಕೆ ಅಂದ್ರೆ ಸಾಕು ನನಗೆ. ನೀನ್ ಓಕೆ ಅಂದ್ರೆ ಸಾಕು. ನಮ್ಮ ಅಮ್ಮ ಹೆಂಗಂದ್ರೆ ನಾನು ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ರೆ, ಚೆನ್ನಾಗಿ ಕಾಣಿಸ್ತೀರ ನೀನು. ಅವತ್ತು ಹೇಳಿದ ದಿನ ನಾನು ಸೂಪರ್ ಆಗಿ ಕಾಣಿಸ್ತಾ ಇರ್ತೀನಿ. ಸೇಮ್ ಪಪ್ಪು ನಂದು ಹಂಗೇನೆ. ನನಗೆ ಇಷ್ಟ ಆಗಿರುತ್ತೆ, ಚೆನ್ನಾಗಿಲ್ಲ ಅಂತ ಗೈಸ್, ನಮ್ಮ ಅಮ್ಮಂಗೆ ಎಂತ ಹೊಟ್ಟೆ ಉರಿ ಅಂದ್ರೆ, ನಮ್ಮ ಅಪ್ಪ ಏನಾದ್ರು ಒಂದ್ ಒಳ್ಳೆ ಸಖತ್ತಾಗಿರೋ ಜಾಗ್ವಾರ್, ನಮ್ಮ ಅಪ್ಪ ಏನಾದ್ರು ಒಳ್ಳೆ ಟೀ ಶರ್ಟ್ ಜಾಗ್ವಾರ್ ಪ್ಯಾಂಟ್ ಎಲ್ಲ ಹಾಕ್ಬಿಟ್ರೆ ನಮ್ಮ ಅಮ್ಮ ಇದ್ಯಾಕೆ ಹಾಕ್ತೀಯ ಸ್ವಾಮಿ, ಇದು ಚೆನ್ನಾಗಿಲ್ಲ ನಿನ್ಗೆ ಅಂತ ಏನೇನೋ ಹೇಳ್ಬಿಡ್ತಾರೆ. ಯಾಕಂದ್ರೆ ಹೊಟ್ಟೆ ಉರಿ ನಮ್ಮ ಅಮ್ಮಂಗೆ. ನಮ್ಮ ಅಪ್ಪ ಚೆನ್ನಾಗಿ ಕಾಣಿಸ್ತಾರಂತ ಹೊಟ್ಟೆ ಉರಿ. ಯಾರು ನೋಡ್ತಾರೆ ನೀವ್ ಹೇಳಿ ಗೈಸ್. ನಮ್ಮ ಅಪ್ಪನ ಯಾರು ನೋಡಲ್ಲ ಅಂತ ನೋಡ್ಬೋದು. ಅವಮಾನ ಮಾಡ್ತಾರೆ ನಿಮ್ಗೆ. ಲೈಕ್ ಮಾಡ್ತಾರೆ ನೋಡಿ. ನಾ ಅಪ್ಪನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ನಮ್ಮ ಅಪ್ಪ ಆಡಿರೋದು ಇಷ್ಟೇ ಸಾಂಗು, 5 ಸೆಕೆಂಡ್ ಅಲ್ಲಿ ತೋರಿಸಿರೋ ಸಾಂಗು. ಎಷ್ಟು ಇಷ್ಟಪಟ್ರು ಗೊತ್ತಾ ನಮ್ಮ ಅಪ್ಪ ಆಡಿರೋ ಸಾಂಗ್ ನ? ಫುಲ್ ಸಾಂಗ್ ಹಾಕ, ಲೈಕ್ ಕಮೆಂಟ್ಸ್ ಅಲ್ಲಿ ಹೇಳಿ ಎಷ್ಟು ಜನ ಲೈಕ್. ನಮ್ಮ ಅಪ್ಪ ಸಿಕ್ಕಿರೋದು ನಿಂಗೆ ಪುಣ್ಯ ಕಣಮ್ಮ, ಪುಣ್ಯ. ನಾನ್ ಸಿಕ್ಕಿರೋದು ಇವ್ರಿಬ್ಬರು ಪುಣ್ಯ. ಏನಂತೀರ? ನೋಡ್ ಪಾಪ ಇಲ್ಲಿ ಅಲ್ಲಲ್ಲಲ್ಲಲ್ಲೇ ಡ್ಯಾನ್ಸ್ ಹಾಕ, ಇದಕ್ಕ ಡ್ಯಾನ್ಸ್ ಹಾಕ. ಆಯ್ತು ಬರಮ್ಮ, ಎಲ್ರು ನಾವೆಲ್ಲ ಗೈಸ್. ನಮ್ಮ ಅಪ್ಪ ಸಾಂಗ್ ಆಡಿದ್ರಲ್ಲ, ಅದನ್ನ ನಾನು ಒಂದಿನ ಪೂರ್ತಿ ಸಾಂಗ್ ಹಾಕ್ತೀನಿ ನಿಮ್ಗೆ. ಪೂರ್ತಿ ಸಾಂಗ್ ಕೇಳಿಸ್ತೀನಿ. ನಮ್ಮ ಅಪ್ಪ ಅವನ ಅಪ್ಪನ ಒಂದು 3-4 ಸಾಂಗ್ ಐತೆ. 4 ಸಾಂಗ್ ಇದೆ. ಆ 4 ಸಾಂಗ್ ನ ಮೈಕ್ ಸಿಕ್ಕಿರೋ ಸಾಕು ಅದನ್ನೇ ಆಡೋದು ನಮ್ಮ ಅಪ್ಪ. ಅದೇ ಸಾಂಗ್ ಸಾಕು, ನಿಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ ಯಾವ ಪಾಪ ಊರಿಗೆ ಹೋದಾಗ ಲಿರಿಕ್ಸ್ ಗೊತ್ತಿರೋದು ಮಾತ್ರ ಆಡ್ಬೇಕು.
ಬೆಬೆ ಅಂತ ಆಡ್ಬಾರ್ದು. ಯಾವ್ದು ಗೊತ್ತಿರುತ್ತೆ ಅದನ್ನ ಮಾತ್ರ ಆಡ್ಬೇಕು. ಹಂಗಾಗಿ ನಮ್ಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ. ಹೌದು ಪಪ್ಪ. ಈಗ ನೆಕ್ಸ್ಟ್ ಊರಿಗೆ ಹೋದಾಗ ತಾನೆ, ಈಗ next ಈಗ ತಿಥಿ ಬೈತೀವಲ್ಲ ಆಗೊಂದು ಈಗ ನೆಕ್ಸ್ಟ್ ಊರಿಗೆ ಹೋಗ್ತೀವಲ್ಲ, ಅಲ್ಲಿ ಮೈಕ್ ಬರುತ್ತೆ, ಅವಾಗ ಮತ್ತೆ ಪೂರ್ತಿ ಸಾಂಗ್ ಆಡಿಸ್ತೀನಿ, ಅವಾಗ ಪೂರ್ತಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಅಪರೂಪಕ್ಕೆ ನಮ್ಮ ಅಮ್ಮ ವೈಟ್ ಕಂಡು ಅಲ್ಲಿ ಕ್ಲೀನ್ ಮಾಡ್ಸಿದ್ದೀನಲ್ಲ, 2 ದಿನ ಜುಮ್ ಅಂತ ಹೇಳಿದ್ರು, ಅದಕ್ಕೆ ನಾನು ಮೆಲ್ಲು ಕುಜ್ಜಿದ್ದೀನಿ. ಅಲ್ಲಿ ಉಜ್ಜಿದಂತಲ್ಲ, ಮೆಲ್ಲು ಕುಜ್ಜಿದ್ದೀನಿ. ಸೆನ್ಸಿಡೆಂಟಲ್ ಉಜ್ಜಬೇಕು, ಅವಾಗ ಜುಮ್ ಅನ್ನೋದು ಕಮ್ಮಿ ಆಗುತ್ತೆ. ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಿದೆ ಅಂತ ನಮ್ಮ ಅಮ್ಮ ನಮ್ಮ ಡ್ಯಾಡಿ ಇಬ್ರು ಬೈತಾರೆ. ಅದೇನ್ ಗೊತ್ತಾ ಮಮ್ಮಿ, ಅದೇನ್ ಗೊತ್ತಾ ಪಿಂಪಲ್ಸ್ ಜಾಸ್ತಿ ಆಗಿರೋದು? ಸೀಕ್ರೆಟ್ ಹೇಳ್ತೀನಿ ಕೇಳು, ಹುಡುಗಿರು ಜಾಸ್ತಿ ಆಗೋರೆ, ಜಾಸ್ತಿ ನೋಡ್ತಾರೆ ನನ್ನ. ಹುಡುಗಿ ಸದ್ಯಕ್ಕೆ ನಿನ್ನ ಮನಸ್ಸಿಗೆ ಯಾರು ಇಲ್ವಲ್ಲ ಸಾಕು. ಇನ್ನೊಂದು ಕೇಳು, ಮಾಡ್ತೋದೆ ಕಣ. ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಆನೆಸ್ಟ್ಲಿ ಒಂದು ದಿನ ಭವಿತವ್ರ ಅಮ್ಮಗೆ ಬಾಚಿನ್ಗೆ ಗಿಫ್ಟ್ ಮಾಡ್ತೀನಿ ನಾನು. ಬಾಚಿನ್ಗೆನೆ ಗಿಫ್ಟ್ ಮಾಡೋದು ಇವ್ರಿಗೆ. ಮಾತು ಮುಂಚೆ ಬಾಚಿನ್ಗೆ ಎತ್ಕೊಂಡ್ ಬರ್ತಾರೆ, ಕ್ಯಾರಿ ತಕ್ಕ ಕೂತಿರ್ತಾರೆ, ಹಿಂಗಿಂಗ್ ಅಂತ ಇರ್ತಾರೆ. ಅಕ್ಕ ಪಕ್ಕ ಬಾಚಿನ್ಗೆ ಕೊಡ್ತೀನಿ ಗೈಸ್. ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಏನಂದ್ರೆ ವಿಡಿಯೋ ಶೂಟ್ ಎಂಡ್ ಆದ್ಮೇಲೆ ತುಂಬಾ ಟಯರ್ಡ್ ಆಗಿದ್ನಲ್ಲ, ಎಡಿಟ್ ಮಾಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟೆ. ಸೊ ಅದಕ್ಕೋಸ್ಕರ ವಿಡಿಯೋ ಎಂಡ್ ಮಾಡೋದು ಮರ್ತೋಗಿದೆ. ಅಂಡ್ ಇನ್ನೊಂದು, ಶರತ್ ಅವ್ರಿಗೆ ಯಾವ್ದೇ ಹುಡುಗಿ ಇಲ್ಲ. ಶರತ್, ನಾನು, ತೇಜು ಬ್ರೋ 3 ಜನಕ್ಕೂ ಕೂಡ ಯಾವ್ದು ಹುಡುಗಿ ಇಲ್ಲ. ಸುಮ್ನೆ ಒಂದು ರೇಕ್ಸಕ್ಕೋಸ್ಕರ ಅಷ್ಟೇ ಮಾಡಿದ್ದು. ನಿಮ್ಗೆ ಇನ್ನ ಶರತ್ ಅವ್ರದ್ದೇನಾದ್ರು ಒರಿಜಿನಲ್ ತಿಳ್ಕೊಬೇಕು ಅಂದ್ರೆ ಅವ್ರನ್ನೇ ಕೇಳಿ. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸುಮ್ಮನೆ ಹೇಳ್ತಾ ಇರೋದು. ಸೊ ಅಷ್ಟೇ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ ಇದ್ದಿದ್ದು. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ವಿಡಿಯೋ ಹೆಂಗ್ ಬರ್ತಿದೆ ಅಂತ ಕಮೆಂಟ್ ತಿಳಿಸಿ. ಅಂಡ್ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು, ಇನ್ನೂ ಹೆಚ್ಚು ರೀಚ್ ಕೊಡಬೇಕು. ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು. ಒಟ್ಟಿನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ, ಖುಷಿಯಾಗಿರಿ. ಅಷ್ಟೇ. ಲವ್ ಯು ಆಲ್. ಬಾಯ್.